this is Reshma Shetty. Welcome back to my channel and welcome back to another new vlog. So ಇವತ್ತು ಬಂದು random daily vlog and ಇವತ್ತು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಸೀರೆಗಿರೆಲ್ಲ ಉಟ್ಕೊಂಡು ಅಂತ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ಸೊ ಹಾಗಾಗಿ ಇವತ್ತು ಪೂಜೆ ಎಲ್ಲ ಆಗಿದೆ ಬೆಳಗ್ಗೆ. ಸೊ ನಾನು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇಂಟ್ರೋ ಕೊಡ್ತಾ ಇದ್ದೀನಿ, ಬಟ್ ಆ ವಿಡಿಯೋ ಕೂಡ ನೆಕ್ಸ್ಟ್ ನಿಮಗೆ ಪ್ಲೇ ಮಾಡ್ತೀನಿ. ಸೊ ನಮ್ಮದು ಆಲ್ಮೋಸ್ಟ್ ಪೂಜೆ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಕೂಡ ಆಗಿದೆ. ಈಗ ತಿಂಡಿ ತಿಂದ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ. ಸೊ ಹಾಗಾಗಿ ಇವಾಗ ಇಂಟ್ರೋ ಕೊಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ. ಸೊ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಮರಿದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ಲಿ ಸಾರಿ, ವಿಡಿಯೋನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇರೋದಕ್ಕೆ. ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಮೊದಲನೇ ಭೀಮನ ಅಮಾವಾಸ್ಯೆ ಪೂಜೆ ಆಗಿತ್ತು. ಸೊ ನನಗೆ ಗೊತ್ತಿರಲಿಲ್ಲ ಹೇಗೆ ಮಾಡೋದು ಅಂತ ಅಮ್ಮ ಹೇಳಿಕೊಟ್ರು, ಹಾಗೆ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ತಿಳ್ಕೊಂಡಿದ್ದ ಪ್ರಕಾರ ಭೀಮನ ಅಮಾವಾಸ್ಯೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಪಾರ್ವತಿನ ಹೊಲಿಸ್ಕೊಳ್ಳಿಕ್ಕೋಸ್ಕರ ಮಾಡೋದು, ಪಾರ್ವತಿ ಆಶೀರ್ವಾದ ಪಡೆಯೋದಕ್ಕೋಸ್ಕರ, ಸಮೃದ್ಧಿ, ನೆಮ್ಮದಿ ಹಾಗೆ ಅದೃಷ್ಟಕ್ಕೋಸ್ಕರ ಈ ಪೂಜೆನ ಮಾಡ್ತಾರೆ. ಮದುವೆ ಆಗಿರೋರು ಗಂಡನ ಆಯುಷು ಆರೋಗ್ಯಕ್ಕೋಸ್ಕರ ಈ ಪೂಜೆನ ಮಾಡಿದ್ರೆ, ಮದುವೆ ಆಗದೆ ಇರೋ ಹೆಣ್ಮಕ್ಳು ಅಣ್ಣ ತಮ್ಮಂದಿರಿಗೋಸ್ಕರ ಈ ಪೂಜೆನ ಮಾಡ್ತಾರೆ. ಅವ್ರಿಗೆ ಒಳ್ಳೇದಾಗಲಿ, ಆಯುಷು ಆರೋಗ್ಯ ಎಲ್ಲ ಕೊಟ್ಟು ನೆಮ್ಮದಿಯಾಗಿರಲಿ ಅನ್ನೋದಕ್ಕೋಸ್ಕರ ಈ ಪೂಜೆನ ಮಾಡ್ತಾರೆ. ಆ್ಯಂಡ್ ಇದಲ್ಲದೆ ಮಹಾಭಾರತದಲ್ಲಿ ಬರೋ ಭೀಮನಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲ್ಲ. ಸೊ ಇದು ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ಏನಾದರೂ ನನಗೆ ಗೊತ್ತಿಲ್ಲದಿರೋ ವಿಷಯ ಏನಾದರೂ ಇದ್ದರೆ ನನಗೆ ಹೇಳಿ, ನಾನು ತಿಳ್ಕೊತೀನಿ. ಸೊ ಇದು ನಮ್ಮ ಮೊದಲನೇ ಭೀಮನ ಅಮಾವಾಸ್ಯೆ, ಮದುವೆ ಆದಮೇಲೆ ಫಸ್ಟ್ ಟೈಮ್. ಸೊ ನನಗೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಏನು ಅಂತ. ಸೊ ಅಮ್ಮ ಹೇಳ್ಕೊಡ್ತಾ ಇದ್ರು, ಸೊ ಅದ್ರ ಪ್ರಕಾರ ಮಾಡಿದ್ದೇನೆ. ನೆಕ್ಸ್ಟ್ ಟೈಮಿಂದ ನಂಗೆ ಗೊತ್ತಾಗುತ್ತೆ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು ಒಂಥರ ಏನೋ ಅಲ್ವಾ, ಚೆನ್ನಾಗಿತ್ತು. ನೋಡಿ ಗೈಸ್, ಇಲ್ಲಿ ಫುಲ್ಲು ಜಗಮಗ ಜಗಮಗ ಅಂತ ಮಿಂಚ್ತಾ ಇದ್ದಾರೆ ಪಂಚೆ ಶರ್ಟ್ ಹಾಕೊಂಡು ಮದುಮಗನ್ ಥರ. ಇಲ್ಲ, ಅದಾದ್ಮೇಲೆ ನಾವು ಹಬ್ಬಗೆ ಹಾಕಿದ್ವಿ. ಅದೇ ಅದೇ. ಸೊ ಏನು ಮಾಡ್ತಾ ಇದ್ರ? ತಿಂಡಿ ಆಯ್ತಾ? ಹೌದಾ, ಪೂಜೆ ಎಲ್ಲ ಆಯ್ತಾ? ಹೇಗಿತ್ತು ಫಾರ್ ದ ಫಸ್ಟ್ ಟೈಮ್? ಒಂಥರ ಅನಿಸ್ತಾ ಇತ್ತು, ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಹಾಂ ಹೌದು. ಇಲ್ಲಿ ನೋಡಿ ನಮ್ಮಮ್ಮ. ಹಾಯ್. ಆಯ್ತಾ ನಿಮ್ಮದು ಭೀಮನ ಅಮಾವಾಸ್ಯೆ? ಸೊ ಫಸ್ಟ್ ಇವ್ರದ್ದು ಆಗ್ಬಿಟ್ಟಿತ್ತು, ಆಮೇಲೆ ನಮ್ಗೆ ಹೇಳ್ಕೊಟ್ಬಿಟ್ಟು ನಾವು ಮಾಡಿದ್ದು ಹಾಗೆ. ಆಯಿತು, ನಿಮ್ದಾಯ್ತಾ? ಭೀಮನ ಅಮಾವಾಸ್ಯೆ ಸ್ಪೆಷಲ್ ಇವತ್ತು ತಿಂಡಿ ಇಡ್ಲಿ ಚಟ್ನಿ, ಹಾಗೆ ಇಲ್ಲಿ ಒಬ್ಬಟ್ಟು, ಕಾಯಿ ಒಬ್ಬಟ್ಟು. ಸೊ ಇದನ್ನು ತಿನ್ನಬೇಕು, ಅದೊಂದು ಬ್ಯಾಲೆನ್ಸ್ ಇದೆ ಮಧ್ಯಾಹ್ನಕ್ಕೆ. ಆ್ಯಂಡ್ ಇಡ್ಲಿ ತಿಂಡಿ ಆಯಿತು. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ತಿಂಡಿಗಳು, ಬೇಕರಿ ಐಟಮ್ಸ್ ಇದ್ದಾವೆ, ನೆನ್ನೆ ನಾವು ತಗೊಬಂದಿದ್ದು. ಸೊ ಎಷ್ಟು ಇವತ್ತಿನ ಮೆನ್ಯು. ನಾವಿಬ್ರು ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ, ಅದರಲ್ಲೂ ನಾನು ಜಾಸ್ತಿ ಚೆನ್ನಾಗಿ ಕಾಣಿಸ್ತೀನಿ. ಹೌದಾ? ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವ್ಲಾಗ್ನ ಇವತ್ತು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲಲ್ಲಿ ಆ್ಯಕ್ಚುಲಿ ಫೋನ್ ಅದೆಲ್ಲ ಅಲೋ ಇಲ್ಲ, ಫೋಟೋಸು ಫೋನ್ ಆಗಿರ್ಬೋದು ಅದೆಲ್ಲ ಅಲೋ ಇಲ್ಲ. ಸೊ ಹಾಗಾಗಿ ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ನಾವು ಮಾಡೋಕ್ಕೆ ಹೋಗಿಲ್ಲ. ಹಾಗಾಗಿ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನಾವು ಆಚೆ ಬಂದಿದ್ದೀವಿ, ಇವತ್ತು ಒಂದು ಶೂಟ್ ಇತ್ತು. ಸೊ ಅದೇನು ಅಂತ ನಾನು ನಿಮಗೆ ಹೇಳ್ತೀನಿ, ಅದು ಮೇ ಬಿ ನಿಮಗೂ ಯೂಸ್ಫುಲ್ ಆಗಿರುತ್ತೆ, ಯಾರಾದರೂ ಐಡಿಯಾ ಪ್ಲ್ಯಾನಲ್ಲಿದ್ದರೆ. ಈಗ ಅದಕ್ಕೆ ಕೆಲವೊಂದು ವಿಡಿಯೋ ಶಾರ್ಟ್ಸ್ಗಳನ್ನ ತೊಗೊಬೇಕು. ಸೊ ಅದನ್ನು ತೊಗೊಳ್ಳೋಣ. ಸೊ ಬನ್ನಿ. ಇವಾಗ ಆ್ಯಕ್ಚುಲಿ ಒಂದು ಪಾರ್ಕಿಗೆ ಬಂದಿದ್ದೀವಿ ಕುವೆಂಪು ನಗರಲ್ಲಿ. ವಿಡಿಯೋ ಶೂಟ್ ಮಾಡಬೇಕು ಇವ್ರ ಜೊತೆ. ಹಾಯ್. ಬರೀ ನಿಮ್ಮ ಜೊತೆ ವಿಡಿಯೋ ಶೂಟ್ ಮಾಡಿದ್ರೆ ಹಿಂಗೆ ಕಟ್ಕೊಂಡಿದೆಯಲ್ಲ, ಮಾಡಲೇಬೇಕು ಹಂಗೆ. ಸೊ ಏನಿವತ್ತು ವಿಡಿಯೋ? ಅದೇ ಒಂದು ಶೂಟ್ ಇದೆ, ಅದನ್ನ ಹೇಳಿ, ನಮ್ಮ ಆಡಿಯನ್ಸ್ಗೂ ಹೆಲ್ಪ್ ಆಗುತ್ತೆ. ಅದು ಕಂಪ್ಲೀಟ್ ಆಗಲಿ, ಆಮೇಲೆ ಹೇಳ್ತೀನಿ. ಸೊ ನಾನು ಸ್ವಲ್ಪ ಡೀಟೇಲ್ಸ್ ತಿಳ್ಕೊಬೇಕು. ಹೌದು. ಸೊ ಅದನ್ನು ಕೆಲವೊಂದು ಡೀಟೇಲ್ಸ್ಗಳನ್ನ ತಿಳ್ಕೊಂಡು ಅದಾದಮೇಲೆ ಅದ್ರ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ.
ನಾವೀಗ ಕೆಲವೊಂದು ವಿಡಿಯೋ ತೆಗ್ದಿದ್ದೀವಿ. ಸೊ ಅದು ನಿಮ್ಗೊಂಥರ ಬಿಹೈಂಡ್ ದ ಸೀನ್ ಥರ ಇರುತ್ತೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಪ್ಲೀಸ್ ತೋರಿಸಿ. ಸ್ಟಾರ್ಟು. ಹೇಗಿತ್ತು? ಚೆನ್ನಾಗಿತ್ತು, ಬಟ್ ಇವಳಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಶೂಟಿಂಗ್ ಎಲ್ಲ ಬರೋದಕ್ಕೆ. ಸೊ ನೆಕ್ಸ್ಟ್ ನಾನೊಬ್ಬನೇ ಹೋಗಿ ವಿಡಿಯೋಸ್ ಮಾಡಬೇಕು. ಹೌದು, ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಕಷ್ಟ ಆಗ್ತಾ ಇದೆ. ಹ್ಯಾಟ್ಸ್ ಆಫ್ ಅಲ್ಲ, ಸೊ ಸ್ಯಾಡ್. ಹುಷಾರಿಲ್ದಿದ್ರು ಬಂದು ಕಷ್ಟ ಆಗ್ಬಿಟ್ಟೈತಿ. ಓ ಹಂಗೆ ಥ್ಯಾಂಕ್ ಯು. ಸೊ ಬೆಳಿಗ್ಗೆ ನಾವು ಒಂದು ಪ್ಲೇಸಿಗೆ ಹೋಗಿದ್ವಲ್ವಾ, ಸೊ ಅದ್ರ ಇನ್ಫಾರ್ಮೇಷನ್ ಕೊಡ್ತೀವಿ ಅಂತ. ಸೊ ಇವಾಗ ಇವರು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹೇಳಿ. ಏನಿಲ್ಲ ಗೈಸ್, ಲೈಕ್ ಯೂಸ್ಡ್ ಕಾರ್ ಲೋನ್ ಅಂತ ಅದು. ಸೊ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಇದ್ರೆ ಕೇಸ್ ಅದ್ರ ಮೇಲೆ ಲೋನ್ ತಗೋಬೇಕು ಅಂತ ಅನ್ಸಿದ್ರೆ ಲೋನ್ ಕೊಡ್ತಾರೆ ಅವರು. ಕಾರ್ ಮೇಲೆ ಲೋನ್ ಕೊಡ್ತಾರಾ? ಕಾರೇ ಲೋನಲ್ಲಿ ತಗೊಂಡಿರ್ತೀವಲ್ವಾ, ಅದು ಏನು ತೊಂದರೆ ಇಲ್ಲ. ಅದು ಏನಾದ್ರು ಇದ್ರೆ ಲೈಕ್ ಇಷ್ಟು ಮಂತ್ಸ್ ಆಗಿರ್ಬೇಕು ಅಂತ ಇರುತ್ತೆ. ಸೊ ಅಷ್ಟು ಮಂತ್ಸ್ ಆಗಿದ್ರೆ ಅವರೇ ತಗೋತಾರೆ, ಮತ್ತೆ ಆಲ್ರೆಡಿ ಇರೋದನ್ನ ಅವರೇ ಕ್ಲಿಯರ್ ಮಾಡ್ತಾರೆ. ಅದು ಡ್ಯೂ ಕ್ಲಿಯರ್ ಮಾಡಿ ಈ ಡ್ಯೂನ ಮಾತ್ರ ಕಟ್ಕೊಂಡು ಹೋಗೋದು. ಓಕೆ ಆ ಥರ. ಸೊ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಒಂದ್ಸಲ ಚೆಕ್ ಮಾಡಿ, ಓಕೆನಾ? ಅದ್ರಲ್ಲಿ ಡೀಟೇಲ್ ಪಾಯಿಂಟ್ ಟು ಪಾಯಿಂಟ್ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನಾವಿವಾಗ ಆ್ಯಕ್ಚುಲಿ ಆಚೆ ಬಂದಿದ್ದೀವಿ. ನಂಗೆ ಏನಾದರೂ ತಿನ್ಬೇಕಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಕರ್ಕೊಂಡೋಗಿ ಅಂತ ಹೇಳಿದೆ. ಸೊ ಕರ್ಕೊಂಬಂದಿದ್ದಾರೆ, ಬಟ್ ಇವರೇ ಮಿಂಗ್ತಾ ಇದ್ದಾರೆ. ಅಲೋ, ಆಲ್ರೆಡಿ 2 ತಟ್ಟೆ ಇಡ್ಲಿ ಬುಡಿ ಶೋ ತಿನ್ಬಿಟ್ಟು ನಾನು ತಿನ್ನ ತೋರಿಸ್ಲ ಪ್ಲೇಟ್. ಈಗ ನಾನು ಹಿಂಗೆ ತಿಂತ ಕುತ್ಕೊಂಡ್ರೆ ಬಿಡ್ತಾಳ ಅವಳು. ಬಟ್ ನಾನು ತಿನ್ನಲ್ಲ ಗೈಸ್, 2 ತಟ್ಟೆ ಇಡ್ಲಿ ಎಲ್ಲ ತಿನ್ನಲ್ಲ. ಹಂಗೆ ಬರ್ತಾ ಇದೆಯಾ? 2 ತಿನ್ನಲ್ಲ, 2 ಒಂದೇ ತಿನ್ನೋದು. ಇಲ್ಲ, ಬಟ್ ಇವತ್ತು ನಾನು ಯೂಶಲಿ 1 ತಿನ್ನೋದು, ಇವತ್ತು 2 ತಿನ್ನಲ್ಲ. ನನಗೆ ಆಶ್ಚರ್ಯ. ಅದೇ ಆ್ಯಕ್ಚುಲಿ ಮೈಸೂರಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಚಾಟ್ ಸ್ಟ್ರೀಟಿಂದ ಮುಂದೆ ಬಂದರೆ ನಿಮಗೆ ಒಂದು ಡಾಮಿನೋಸ್ ಸಿಗುತ್ತೆ. ಅದ್ರ ಆಪೋಸಿಟ್ಟೇ ಒಂದು ಕಾರ್ಟ್ ಇದೆ, ತಂಬೂರಿ ಅಂತ. ಅಲ್ಲಿ ನಾವು ತಿಂತಾ ಇರೋದು. ಲೈಕ್ ಕಾರಲ್ಲೇ ತೊಗೊಂಬಂದು ತಿನ್ಬೋದು, ಏನು ತೊಂದರೆ ಇಲ್ಲ. ಟೇಸ್ಟ್ ಚೆನ್ನಾಗಿದೆ. ಇಡ್ಲಿ, ದೋಸೆ, ಬಾತು, ವಡೆ ಎಲ್ಲ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ. ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿದೆ. ಓಕೆ, ಸೊ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ವಿಜಯನಗರ ಚಾಟ್ ಸ್ಟ್ರೀಟ್ ಅಂತೂ ಸೆಕೆಂಡ್ ಸ್ಟೇಜಲ್ಲಿ ಇರೋದು. ಯಾವಾಗಲೂ ಹೆವಿ ಕ್ರೌಡ್ ಇರುತ್ತೆ ಆ್ಯಂಡ್ ಫೇಮಸ್ ಅಂತಲೇ ಹೇಳ್ಬೋದು ಮೈಸೂರಲ್ಲಿ. ಇನ್ ಕೇಸ್ ನೀವು ಯಾವಾಗಾದರೂ ಮೈಸೂರಿಗೆ ಬಂದರೆ ಒಂದು ಚಾಟ್ ಸ್ಟ್ರೀಟ್ ಆ್ಯಂಬಿಯನ್ಸ್ ಬೇಕನ್ಸಿದ್ರೆ ಇಲ್ಲಿ ಬನ್ನಿ. ಪಕ್ಕ ಚಾಟ್ ಸ್ಟ್ರೀಟು ಒಳಗಡೆ ಸಿಕ್ಕಾಪಟ್ಟೆ ಅಂಗಡಿ ಇರುತ್ತೆ, ಸಕ್ಕತ್ತಾಗಿರುತ್ತೆ, ಮಸ್ಟ್ ಟ್ರೈ. ಚಾಟ್ ಸ್ಟ್ರೀಟು ಒಳಗಡೆ ಹೋಗ್ಬೇಕಲ್ಲಿ, ಎಂಟ್ರೆನ್ಸ್ ಆ ಕಡೆ ಇರುತ್ತೆ. ಆ್ಯಂಡ್ ಇಲ್ಲೆಲ್ಲ ಗಾಡಿ ಎಲ್ಲ ನಿಲ್ಲಿಸಿರ್ತಾರೆ ಆ್ಯಂಡ್ ಕಾರು ಅಷ್ಟು ಈ ಕಡೆ ಎಲ್ಲ ಪಾರ್ಕ್ ಮಾಡಿರ್ತಾರೆ. ಸೊ ಇದೆ ಚಾಟ್ ಸ್ಟ್ರೀಟು ಎಂಟ್ರಿ ಇಲ್ಲಿ. ಹೌದು, ಆಲ್ಮೋಸ್ಟ್ ಯಾವಾಗಲೂ ಕ್ರೌಡ್ ಇರುತ್ತೆ. ನಾನು ಬಂದಿದ್ದು ದಸರಾ ಟೈಮಲ್ಲಿ 2021 ಅನಿಸುತ್ತೆ, ಆವಾಗ ಬಂದಿದ್ದು ನಾನು. ಮೈಸೂರಿಗೆ ಬಂದರೆ ನಮ್ಮ ರೆಗ್ಯುಲರ್ ಅಡ್ಡ ಅಂದರೆ ಇದೆ, ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಚಾಟ್ ಸ್ಟ್ರೀಟು. ಇಲ್ಲೇ ಬರ್ತಾ ಇರ್ತೀವಿ, ಏನಾದರೂ ತಿಂತಾ ಇರ್ತೀವಿ, ಒಂಥರ ಚೆನ್ನಾಗಿರುತ್ತೆ. ನೋಡಿ, ಇದು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ಲ ರೋಡು. ಸುತ್ತ ಮರ ಗಿಡಗಳು, ಸೆಂಟ್ರಲ್ ಖಾಲಿ ರೋಡು. ಅಲ್ಲಲ್ಲಿ ಒಂದೊಂದು ಗಾಡಿ ಬರ್ತಾ ಇದೆ ಅಷ್ಟೇ. ಒಂಥರ ವೈಬ್ ಇದೆ. ಎಲ್ಲೋ ಬಂದಿದ್ದೀವಿ ಮೈಸೂರು ಬಿಟ್ಬಿಟ್ಟು ಅನ್ನೋ ಥರ ಇದೆ ಅಲ್ವಾ? ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದೇ ಥರನೇ ಇರುತ್ತೆ. ಹೌದು, ಅದಕ್ಕೆ ನಮ್ಗೆ ಸಮ್ಟೈಮ್ಸ್ ಬೇಜಾರಾದಾಗ ನೈಟ್ ಟೈಮ್ ಈ ಥರ ಒಂದು ಡ್ರೈವ್ ಬರ್ತೀವಿ. ಬಂದ್ಬಿಟ್ಟು ಹಂಗೆ ರೌಂಡ್ ಹಾಕ್ಕೊಂಡು ಏನಾದ್ರು ತಿನ್ಬೇಕನ್ಸಿದ್ರೆ ತಿನ್ನೋದು, ಇಲ್ಲ ಹಂಗೆ ರೌಂಡ್ ಹಾಕ್ಕೊಂಡು ಸಾಂಗ್ ಪ್ಲೇ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಮ್ಮದೇ ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನು ಪ್ಲೇ ಮಾಡ್ತಾ ಇರ್ತೀವಿ. ಸದ್ಯಕ್ಕೆ ಇರೋದೀಗ ದ್ವಾಪರ ಸಾಂಗು, ಅದನ್ನೇ ರಿಪೀಟ್ ಮಾಡೋದು ಕೇಳ್ತಾ ಇರ್ತೀವಿ. ಚೆನ್ನಾಗಿ ಕಾಣಿಸ್ತೇವೆ ಪ್ರೇಮು. ಒಂದು ಹಾರರ್ ಸ್ಟೋರಿ ಹೇಳ್ಕೊಂಡು ಹೋಗ್ಬೇಕು, ಹಿಂಗೆ ಎದುರ್ಕೊಂಡ್ಬಿಡ್ತಾಳೆ ಹೇಳು. ಇಲ್ಲ ಎದುರ್ಕೊಳ್ಳಲ್ಲ.